ಸಮಸ್ಯೆಗಳಿದ್ರೂ ಸಹ ಶಾಸಕರು ಫಾರಿನ್ ಟ್ರಿಪ್ ಅನ್ನು ಹೊರಟಿದ್ದಾರೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಸಾರ್ವಜನಿಕರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈಗಷ್ಟೇ ಒಬ್ಬೊಬ್ಬರೇ ಶಾಸಕರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸ್ತಾ ಇರತಕ್ಕಂಥದ್ದು. ಈಗ ಸುಮಾರು 5 ರಿಂದ 6 ಜನ ಶಾಸಕರು ಇದ್ದಾರಂತೆ ಏರ್ಪೋರ್ಟ್ನಲ್ಲಿ. ಶಾಸಕರು ಅಂದರೆ ದೇವೇಂದ್ರಪ್ಪ ಅವರು ಹೇಳೋ ಪ್ರಕಾರ ಸುಮಾರು ಒಂದು 20 ಜನ ಹೋಗ್ತಾ ಇದ್ದೀವಿ, ಸಮಾನ ಮನಸ್ಕರು, ನಾವೆಲ್ಲ ಮೊದಲೇ ಮಾತಾಡ್ಕೊಂಡಿದ್ವಿ ಹೋಗ್ತೀವಿ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಯಾರು ಏನೇ ಹೇಳಿದ್ರು ನಾವು ಕ್ಯಾರೆ ಮಾಡಲ್ಲ. ಹೈಕಮಾಂಡ್ ಆದರೂ ಹೇಳಲಿ, ಸಿದ್ದರಾಮಯ್ಯನವರಾದರೂ ಹೇಳಿ, ಡಿ ಕೆ ಶಿವಕುಮಾರ್ ಆದರೂ ಹೇಳಿ, ಯಾರು ಬೇಕಾದರೂ ಹೇಳಿ, ನಾವು ಕ್ಯಾರೆ ಮಾಡಲ್ಲ, ನಮಗೆ ಫಾರಿನ್ ಟ್ರಿಪ್ ಹೋಗ್ಬೇಕಷ್ಟೇ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಕುಡಿಯುವ ನೀರು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇವರು. ಅಧ್ಯಯನದ ನೆಪದಲ್ಲಿ ಶಾಸಕರ ಫಾರಿನ್ ಟ್ರಿಪ್ಗೆ ಭಾರಿ ಜನಾಕ್ರೋಶ. ಎತ್ತಿಗೆ ನೀರಂದ್ರೆ ಅಲರ್ಜಿ, ಕೋಣಕ್ಕೆ ಅದೇ ಸಮೃದ್ಧಿ ಅನ್ನುವಂತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋಡೆತ್ತುಗಳ ಬದಲಾದ ದಿಕ್ಕು ಗುರಿ. ವಿದೇಶದಲ್ಲಿ ಅಧ್ಯಯನದ ನೆಪ, ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಟ್ರಿಪ್ ಜಪಾಯಿ ಉರ್ದು. ಸಾಮಾಜಿಕ ಧಾರ್ಮಿಕ ವಿಚಾರದ ಬಗ್ಗೆ ಅಧ್ಯಯನ ನಡೆಸೋದಾದ್ರೂ ಏನಿದೆ? ಅಭಿವೃದ್ಧಿ ಕಾಣದ ಪ್ರವಾಸವನ್ನು ಹೊರಟಂತ ಶಾಸಕರ ಕ್ಷೇತ್ರಗಳು. ಮುಂದಿನ ಹಂತಗಳಲ್ಲಿ ನಿಮ್ಮ ಆರ್ಮ್ಯಾಕ್ಸ್ ವೀಕ್ಷಕರೇ, ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ ಅಷ್ಟು ಜನರ ಲಿಸ್ಟನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಒಬ್ಬೊಬ್ಬರದ್ದೇ ತೋರಿಸ್ತೀವಿ. ಆಯಾ ಶಾಸಕರ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಅಂತ ತೋರಿಸ್ತೀವಿ. ಎಷ್ಟೆಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇವರು ಮಾಡಿದ್ದಾರೆ ಕಳೆದ 2.5 ವರ್ಷಗಳಿಂದ ಅನ್ನೋದನ್ನು ತೋರಿಸ್ತೀವಿ. ಈ ಹಿಂದೆ ಅವರು ಯಾರ್ಯಾರು ಗೆದ್ದವರೇ, ಎಷ್ಟೆಷ್ಟು ವರ್ಷಗಳಿಂದ ಅವರು ಅಧಿಕಾರದಲ್ಲಿದ್ದಾರೆ ಆ ಕ್ಷೇತ್ರಗಳಲ್ಲಿ ಅನ್ನೋದನ್ನು ಹೇಳ್ತೀವಿ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರ? ಹಾಗಾದರೆ ಹಿಂಗೆ ಫಾರಿನ್ ಟ್ರಿಪ್ ಹೋಗ್ಕೊಂಡಿದ್ಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ, ಮೋಜು ಮಸ್ತಿಗೆ ಮಾತ್ರ ದುಂದು ವೆಚ್ಚ ಇವರು. ಓಕೆ, ಸೊ ಈಗ ನಮ್ಮ ಪ್ರತಿನಿಧಿ ಆರ್ಮ್ಯಾಕ್ಸ್ ನ ಪ್ರತಿನಿಧಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ನಮ್ಮ ಪ್ರತಿನಿಧಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಗ್ರೌಂಡ್ ರಿಪೋರ್ಟ್ ನ ನಿಮ್ಗೆ ತಲುಪಿಸುವಂತ ಒಂದು ಕೆಲಸ ಮಾಡ್ತೀವಿ ವೀಕ್ಷಕರೇ. ಗ್ರೌಂಡ್ ರಿಪೋರ್ಟ್. ಈಗ ನಮ್ಮ ಪ್ರತಿನಿಧಿ ಅಲ್ಲಿದ್ದಾರೆ. ಯಾರ್ಯಾರು ಶಾಸಕರು ಬರ್ತಾ ಇದ್ದಾರೆ, ಅವ್ರ ಜೊತೆಗೆ ಯಾರ್ಯಾರು ಬರ್ತಿದ್ದಾರೆ, ಕುಟುಂಬ ಸದಸ್ಯರು ಬರ್ತಾ ಇದ್ದಾರಾ, ಹೆಂಗ್ ಹೋಗ್ತಿದ್ದಾರೆ, ಅವರ ಪ್ರತಿಕ್ರಿಯೆಗಳು ಹೆಂಗಿದಾವೆ, ಅವರ ಹಾವಭಾವಗಳು ಹೆಂಗಿದಾವೆ, ಎಲ್ಲವನ್ನೂ ನಿಮ್ಮ ಮುಂದೆ ಇಡ್ತೀವಿ. ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀವಿ. ಅಲ್ಲಿ ನೋಡಿ, ಏನೋ ದೊಡ್ಡ ಸಾಧನೆ ಮಾಡೋಕೆ ಹೋಗೋತರ ಅವ್ರಿಗೆ ಸನ್ಮಾನ ಬೇರೆ ಮಾಡೋದು, ಹೂ ಬೊಕ್ಕೆ ಶಾಲೆಲ್ಲ ಹಾಕಿ ಕಳಿಸೋದು. ಏನೋ ಅವ್ರೇನು ಯುದ್ಧಕ್ಕೆ ಹೋಗ್ತಾ ಇದ್ದಾರಾ? ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲ್ಯಾಂಡ್ನಲ್ಲಿ. ಈ ದೇಶವನ್ನು ಪ್ರತಿನಿಧಿಸ್ಕೊಂಡು ಹೋಗ್ತಾ ಇದ್ದಾರೆ ಯುದ್ಧಕ್ಕೋಸ್ಕರ. ಹೋಗ್ತಾ ಇರೋದು ಮೋಜು ಮಸ್ತಿಗೆ. ನೀವೇನ್ರಿ ಅವ್ರಿಗೆ ಸನ್ಮಾನ ಮಾಡೋದು? ನೀವೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ನೀವು. ಇನ್ನೊಂದು 15-20 ದಿನದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ಏನಾದರೂ ಸಿಗುತ್ತೇನಪ್ಪ, ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ನಮ್ಮ ಕ್ಷೇತ್ರಗಳಿಗೆ ಏನಾದರೂ ಕೊಡ್ತಾರೇನೋ ಅಪ್ಪ ಅಂತ ನೀವು ಮುಖ್ಯಮಂತ್ರಿಗಳ ಕಡೆಗೆ ನೋಡ್ಕೊಂಡು ಅವ್ರ ಆಫೀಸ್ ಹತ್ರ ನಿಂತ್ಕೊಂಡು ಕಾಯ್ಕೊಂಡಿರ್ಬೇಕು. ಸಾರ್ ಏನಾದರೂ ಕೊಡಿ ಸಾರ್, ಅದು ಯೋಜನೆ, ಒಂಚೂರು ತಾರ ಹಾಕಿಸ್ಬಿಡ್ತೀನಿ, ಒಂಚೂರು ನೀರಿನ ಟ್ಯಾಂಕ್ ಕಟ್ಟಿಸ್ಬಿಡ್ತೀನಿ, ಒಂಚೂರು ನಮ್ಮ ಕ್ಷೇತ್ರದಲ್ಲಿ ಸ್ಕೂಲ್ದು ಗೋಡೆಗಳೆಲ್ಲ ಬಿದ್ದೋಗ್ಬಿಟ್ಟವೆ, ಅದೆಲ್ಲ ಒಂದು ಸ್ವಲ್ಪ ದುರಸ್ತಿ ಮಾಡ್ತೀನಿ ಅಂತೂ ಆ ರೀತಿಯಂಥ ಆಲೋಚನೆ ಇರಬೇಕು ನಿಮ್ಮ ಜನಪ್ರತಿನಿಧಿಗಳಿಗೆ. ಅದನ್ನು ಬಿಟ್ಬಿಟ್ಟು ಈ ಪಾರ್ಟಿ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ರಿ ಅಂತ ಸುಳ್ಳು ಬೇರೆ ಹೇಳ್ತೀರಾ ಜನರಿಗೆ. 20 ಜನ ಗುಂಪು ಕಟ್ಕೊಂಡು ಹೋಗೋದು ಏನಿದೆ? 20 ಜನ ಗುಂಪು ಕಟ್ಕೊಂಡು ಹೋಗೋದು? ನೀವು ಫಾರಿನ್ ಟ್ರಿಪ್ ಹೋಗಿ ಯಾರು ಬೇಡ ಅನ್ನಲ್ಲ. ಹಾಗಂತ ಏನು 20 ಜನ ಸಮಾನ ಮನಸ್ಕರು ಅಂತ ಹಣೆ ಪಟ್ಟಿ ಕೊಟ್ಕೊಂಡು ಅದಕ್ಕೆ ಗುಂಪು ಕಟ್ಕೊಂಡು ಹೋಗೋದು? ಅದು ಇಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ. ವೀಕ್ಷಕರೇ, ಒಂದು ವಿಚಾರ ಇಲ್ಲಿ ಹೇಳಬೇಕು. ಇದು ರಾಜಕೀಯವಾಗಿಯೂ ಸಹ ತಿರುವನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭ. ಎಲ್ಲ 20 ಜನ ಶಾಸಕರು ಸಹ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರು, ನೆನಪಿಟ್ಕೊಳ್ಳಿ ನೀವು. ಎಲ್ಲ 20ಕ್ಕೂ ಹೆಚ್ಚು ಜನ ಶಾಸಕರು ಇವತ್ತು ಯಾರೆಲ್ಲ ಹೋಗ್ತಾ ಇದ್ದಾರೋ MLCಗಳು ಆದಿಯಾಗಿ ಎಲ್ಲರೂ ಸಹ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರು. ಓಕೆ, ಈಗ ನಮ್ಮ ಪ್ರತಿನಿಧಿ ಹರೀಶ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲೇ ಇದ್ದಾರೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹರೀಶ್, ಗೋ ಹೆಡ್, ಏನಾಗ್ತಿದೆ ಅಲ್ಲಿ? ಈಗ ತಾನೇ ಬಂದಿರುವಂತ ಶಾಸಕರಾಗಿರುವಂತ ಸಿಂಧನೂರು ಶಾಸಕ. ಹಲೋ, ಹೇಳಿ ಹರೀಶ್, ಹೋಗಿ ಹೇಳಿ. ಹಲೋ ಹರೀಶ್, ಸಿಂಧನೂರು ಶಾಸಕ ಹಂಪನಗೌಡ ಭಾಗದಲ್ಲಿ ಈಗ ತಾನೇ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ತದನಂತರ MLC ವಸಂತ್ ಕುಮಾರ್ ಸಹ ಈಗ ಏರ್ಪೋರ್ಟ್ಗೆ ಬಂದಿದ್ದಾರೆ. ನಮ್ಮ ಆರ್ಮ್ಯಾಕ್ಸ್ ಕನ್ನಡ ಚಾನೆಲ್ ಗ್ರೌಂಡ್ ರಿಪೋರ್ಟ್ ಮಾಡಿ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಯಾಕೆ ಸರ್ ಇಷ್ಟು ದಿನ 10 ದಿನಗಳ ಕಾಲ ಪ್ರವಾಸ ಹೋಗ್ತಾ ಇದ್ದೀರಾ ಅಂತ ನಾವು ಕ್ವಶನ್ ಮಾಡಿ ಕೇಳಿದಾಗ, ಅದು ನಮ್ಮ ವೈಯಕ್ತಿಕವಾಗಿ ನಾವು ಹೋಗ್ತಾ ಇದ್ದೀರಿ, ನಾವು ಯಾವುದೇ ಒಂದು ಆಮಿಷಗಳು ಕೊಟ್ಟು ನಾವು ಯಾವುದಕ್ಕೂ ಹೋಗ್ತಾ ಇಲ್ಲ, ನಾವು ವೈಯಕ್ತಿಕವಾಗಿ 2-3 ತಿಂಗಳಿಂದಲೇ ನಿಗದಿ ಮಾಡಿದ್ರಿ, ಅದರಿಂದ ನಾವು ವೈಯಕ್ತಿಕವಾಗಿ
ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀರಿ. ಕೆಲವರು ಹೇಳಿದ್ದಾರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಮಾತುಗಳು ಸಹ ಹೇಳ್ತಾ ಬರ್ತಾ ಇದ್ದಾರೆ. ಓಹೋ, ಇವ್ರು ದೇಶ ಸುತ್ತಿ ನೋಡಿ ಕೋಶ ಓದಿ ಕ್ಷೇತ್ರಕ್ಕೆ ಹೋಗಿ ಅಭಿವೃದ್ಧಿ ಮಾಡೋದು ಏನಿದೆ ಅನ್ನೋದು ಎಷ್ಟು ನಾವು ಅದು ಪ್ರಶ್ನೆನೂ ಕೇಳಿದ್ರಿ ಸರ್. ಬಜೆಟ್ ಇದ್ಕೊಂಡು ನೀವು ಹೋದ್ರೆ ಅಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿರುವಂತ ಜನಗಳಿಗೆ ಏನ್ ಹೇಳ್ತೀರಾ? ನಿಮ್ ಬಜೆಟ್ಗೆ ನಿಮ್ಗೆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂದ್ರೆ ನಾವು ಅದ್ರ ಬಗ್ಗೆ ಒಂದು ಅರ್ಜಿ ಕೊಟ್ಟಿದ್ದೀರಿ. ನಮ್ಗೆ ಏನ್ ಬರ್ಬೇಕು ಬಜೆಟ್ ಅಲ್ಲಿ ನಮ್ಮ ಪಾಲು ಬರ್ತೈತೆ, ನಮ್ಮ ಕ್ಷೇತ್ರ ನಾವು ಅಭಿವೃದ್ಧಿ ಅಂತ ಮಾಡ್ತೀರಿ ಅಂತ ಈ ವಿಚಾರವನ್ನು ಕೇಳಿ ಬರ್ತಾ ಇದ್ದೀವಿ. ಓಕೆ ಓಕೆ ಈಗ ಸಚಿವರು ವೆಂಕಟೇಶ್ ಪಶುಸಂಗೋಪನಾ ಇಲಾಖೆ ಸಚಿವರು ವೆಂಕಟೇಶ್ ಅವರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆಯಂತೆ, ಹೌದಾ ಹರೀಶ್? ಅದೇ ಪಶುಸಂಗೋಪನಾ ಸಚಿವರು ಅಂತ ವೆಂಕಟೇಶ್ ಅವರು ಸಹ ಬರ್ತೀರಿ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ಅವರು ಏರ್ಪೋರ್ಟ್ಗೆ ಆಗಮಿಸಿಲ್ಲ. ಯಾಕಂದ್ರೆ ಒಂದು ನಮ್ಮ ಎಲ್ಲ ಆರ್ಬೇಕು ಗ್ರೌಂಡ್ ರಿಪೋರ್ಟ್ ತಪ್ಪಿಸಿ ಅವರು ಒಳಗಡೆ ಹೋಗುವಂತ ಕೆಲವು ಶಾಸಕರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್ ಹರೀಶ್, ನಾನು ಅದನ್ನೇ ಹೇಳ್ತಾ ಇದ್ದೆ. ಏನ್ ಗೊತ್ತಾ, ಮಾಧ್ಯಮಗಳ ಕಣ್ತಪ್ಪಿಸಿ ಒಳಗಡೆ ಹೋಗುವಂತ ಒಂದು ಕಾರ್ಯವನ್ನ ಇವ್ರು ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಇವ್ರಿಗೆಲ್ಲ ಮುಖ ಇಲ್ಲ, ಮಾಧ್ಯಮಗಳ ಮುಂದೆ ಉತ್ತರ ಕೊಡೋದಕ್ಕೆ ಇವ್ರಿಗೆಲ್ಲ ಧೈರ್ಯ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಓಕೆ ಹರೀಶ್, ಎಸ್ ನಾನು ಮತ್ತೆ ಸಂಪರ್ಕಿಸ್ತೀನಿ ನಿಮ್ಮನ್ನ ಮತ್ತೊಂದಿಷ್ಟು ಅಪ್ಡೇಟ್ಸ್ಗೋಸ್ಕರ. ನೋಡೋಣ ಮುಂದಿನ ಹಂತಗಳಲ್ಲಿ ಯಾರ್ಯಾರೆಲ್ಲ ಇನ್ನೂ ಬರ್ತಾರೆ ಅನ್ನುವಂಥದ್ದು. ಥ್ಯಾಂಕ್ ಯು. ಸೊ ಈಗ ಮತ್ತೊಂದಿಷ್ಟು ಜನ ಶಾಸಕರು ಆ್ಯಡಪ್ ಆಗಿದ್ದಾರೆ. ಹಂಪನಗೌಡ ಬಾದರ್ಲಿ ಅವರು ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದಿಷ್ಟು ಜನ ಶಾಸಕರು ಒಬ್ಬೊಬ್ಬರೇ ಆಡಪ್ ಆಗ್ತಾ ಇದ್ದಾರೆ. ವೆಂಕಟೇಶ್ ಅವರು ಏನು ಹೇಳಿದ್ರು ಗೊತ್ತೇ ನಿಮಗೆ? ಫಸ್ಟ್ ಅವ್ರ ಹೆಸರು ಕೇಳಿ ಬಂತು, ವೆಂಕಟೇಶ್ ಅವರ ನೇತೃತ್ವದಲ್ಲೇ ಈ ತಂಡ ರಚನೆಯಾಗಿದೆ ಅಂತ. ಆದರೆ ಏನು ಅಂದ್ರೆ ಆಮೇಲೆ ವೆಂಕಟೇಶ್ ಅವರು ಉಲ್ಟಾ ಹೊಡೆದ್ಬಿಟ್ರು. ಅಯ್ಯೋ ಹೌದಾ, ನನಗೆ ಗೊತ್ತೇ ಇಲ್ಲ, ಎಲ್ಲ ಹೋಗ್ತಾವ್ರ ಟ್ರಿಪ್ಗೆ, ನನಗೆ ಯಾರು ಹೇಳೇ ಇಲ್ಲ, ನಾನಂತೂ ಹೋಗ್ತಾ ಇಲ್ಲಪ್ಪ ಅನ್ನುವ ರೀತಿಯಾದಂತಹ ಪ್ರತಿಕ್ರಿಯೆನ ಮಾತನ್ನಾಡಿದ್ರು. ಈಗ ವೆಂಕಟೇಶ್ ಅವರು ಸಹ ಬರ್ತಾ ಇದ್ದಾರೆ. ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆ ಆಲಿಸಬೇಕಿರುವಂತಹ ಶಾಸಕರು ಮೋಜು ಮಸ್ತಿಯಲ್ಲಿ ತೊಡಗ್ತಾ ಇದ್ದಾರೆ. ಬೇಸಿಗೆ ಆರಂಭದ ಸಂದರ್ಭದಲ್ಲಿ ಜನ ಜಾನುವಾರುಗಳಿಗೆ ನೀರಿಲ್ಲ, ಮೇವಿನ ಸಮಸ್ಯೆ ಎದುರಾಗ್ತಾ ಇದೆ. ಕ್ಷೇತ್ರದ ಯಾವುದೇ ಸಮಸ್ಯೆ ಆಲಿಸದೆ ಮೋಜು ಮಸ್ತಿಗೋಸ್ಕರ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಬೇಸಿಗೆ ಆರಂಭದ ಸಂದರ್ಭದಲ್ಲಿ ಜನ ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ಸಮಸ್ಯೆ ಎದುರಾಗಿರುವಂಥದ್ದು. ಕ್ಷೇತ್ರದ ಯಾವುದೇ ಸಮಸ್ಯೆ ಆಲಿಸದೆ ಮೋಜು ಮಸ್ತಿಗೋಸ್ಕರ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ವೈಯಕ್ತಿಕ ಹಣ ಖರ್ಚು ಮಾಡಿ ಪ್ರವಾಸ ಮಾಡಿದ್ರೆ ಯಾರ ತಕರಾರು ಇಲ್ಲ. ಈಗ ಸಾರ್ವಜನಿಕರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇವರು.